ಕಿತ್ತೂರಿನ ರಾಜ ಮಲ್ಲಸರ್ಜರ ನಿಧನದ ನಂತರ ರಾಜ್ಯದ ಭಾರ ಸಂಪೂರ್ಣವಾಗಿ ರಾಣಿ ಚೆನ್ನಮ್ಮ ಅವರ ಹೆಗಲ ಮೇಲೆ ಬಂತು. ತಮ್ಮ ಮಗನನ್ನು ಕಳೆದುಕೊಂಡ ನೋವಿನ ಮಧ್ಯೆಯೂ ಅವಳು ರಾಜ್ಯದ ಭವಿಷ್ಯಕ್ಕಾಗಿ ದತ್ತು ಮಗನಾದ ಶಿವಲಿಂಗಪ್ಪನನ್ನು ಉತ್ತರಾಧಿಕಾರಿಯಾಗಿ ಘೋಷಿಸಿದಳು. ಜನರ ಒಳಿತೆ ತನ್ನ ಕರ್ತವ್ಯ ಎಂದು ಭಾವಿಸಿದ ರಾಣಿ ಆಡಳಿತವನ್ನು ದೃಢವಾಗಿ ಮುಂದುವರಿಸಿದಳು. ಆದರೆ ಈ ನಿರ್ಧಾರವನ್ನು ಬ್ರಿಟಿಷರು ಒಪ್ಪಲಿಲ್ಲ. ಅವರ ಉದ್ದೇಶ ಸ್ಪಷ್ಟವಾಗಿತ್ತು: ಕಿತ್ತೂರನ್ನು ತಮ್ಮ ಆಳ್ವಿಕೆಗೆ ಒಳಪಡಿಸಿಕೊಳ್ಳುವುದು. ದತ್ತು ಮಗನಿಗೆ ರಾಜ್ಯದ ಹಕ್ಕಿಲ್ಲ ಎಂಬ ನೆಪದಲ್ಲಿ ಅವರು ಕಿತ್ತೂರಿನ ಮೇಲೆ ಹಕ್ಕು ಮಂಡಿಸಿದರು. ಇದು ರಾಣಿ ಚೆನ್ನಮ್ಮಗೆ ಕೋಪವನ್ನೂ ದುಃಖವನ್ನೂ ತಂದಿತು. ಬ್ರಿಟಿಷ್ ಅಧಿಕಾರಿಗಳು ಕಿತ್ತೂರಿಗೆ ಬಂದು ತಮ್ಮ ಆದೇಶಗಳನ್ನು ಜಾರಿಗೊಳಿಸಲು ಪ್ರಯತ್ನಿಸಿದರು. ಆದರೆ ರಾಣಿ ಚೆನ್ನಮ್ಮ ದೃಢವಾಗಿ ನಿಂತಳು. ಇದು ನಮ್ಮ ನೆಲ, ನಮ್ಮ ಹಕ್ಕು. ನಾವು ನಮ್ಮ ರಾಜ್ಯವನ್ನು ಯಾರಿಗೂ ಕೊಡುವುದಿಲ್ಲ ಎಂದು ಅವಳು ಘೋಷಿಸಿದಳು. ಅವಳ ಧೈರ್ಯ ಮತ್ತು ಆತ್ಮವಿಶ್ವಾಸ ಜನರ ಮನದಲ್ಲಿ ಹೊಸ ಸ್ಫೂರ್ತಿಯನ್ನು ಮೂಡಿಸಿತು. ಯುದ್ಧದ ಸುಳಿವು ನಿಧಾನವಾಗಿ ಗಟ್ಟಿಯಾಗತೊಡಗಿತು. ಚೆನ್ನಮ್ಮ ತನ್ನ ಸೇನೆಯನ್ನು ಸಜ್ಜುಗೊಳಿಸಿದಳು. ಕುದುರೆ ಸವಾರರು, ಯೋಧರು, ಸೈನಿಕರು ಎಲ್ಲರೂ ರಾಣಿಯ ಆದೇಶಕ್ಕಾಗಿ ಕಾಯುತ್ತಿದ್ದರು. ಅವಳು ಯುದ್ಧ ತಂತ್ರಗಳನ್ನು ರೂಪಿಸಿ ಪ್ರತಿಯೊಂದು ಹೆಜ್ಜೆಯನ್ನು ಯೋಚಿಸಿ ಮುಂದುವರಿದಳು. ಬ್ರಿಟಿಷರು ತಮ್ಮ ಸೇನೆಯನ್ನು ಕಿತ್ತೂರಿನ ಕಡೆ ಕಳುಹಿಸಿದರು. ಮೊದಲ ಮುಖಾಮುಖಿಯಲ್ಲಿ ರಾಣಿ ಚೆನ್ನಮ್ಮನ ಸೇನೆ ಧೈರ್ಯದಿಂದ ಎದುರಿಸಿತು. ರಾಣಿ ಸ್ವತಃ ಕುದುರೆಯ ಮೇಲೆ ಕತ್ತಿ ಹಿಡಿದು ಯುದ್ಧಭೂಮಿಯಲ್ಲಿ ಪ್ರವೇಶಿಸಿದಳು. ಅವಳನ್ನು ನೋಡಿ ಸೈನಿಕರಲ್ಲಿ ಉತ್ಸಾಹ ಹೆಚ್ಚಾಯಿತು. ಯುದ್ಧದಲ್ಲಿ ಕಿತ್ತೂರಿನ ಸೈನಿಕರು ಅದ್ಭುತ ಸಾಹಸ ತೋರಿದರು. ಬ್ರಿಟಿಷರ ಸೇನೆಗೆ ಭಾರೀ ಹೊಡೆತ ನೀಡಿದರು. ಈ ಮೊದಲ ಜಯ ರಾಣಿ ಚೆನ್ನಮ್ಮನ ಧೈರ್ಯಕ್ಕೆ ಸಾಕ್ಷಿಯಾಯಿತು. ಆದರೆ ಅವಳು ಅರಿತಿದ್ದಳು, ಇದು ಕೇವಲ ಆರಂಭ ಮಾತ್ರ. ಮುಂದಿನ ಸವಾಲುಗಳು ಇನ್ನೂ ಕಠಿಣವಾಗಲಿವೆ. ಕಿತ್ತೂರಿನ ಆಕಾಶದಲ್ಲಿ ಯುದ್ಧದ ಘೋಷಣೆ ಕೇಳಿಬರುತ್ತಿತ್ತು. ರಾಣಿ ಚೆನ್ನಮ್ಮ ತನ್ನ ರಾಜ್ಯವನ್ನು ರಕ್ಷಿಸಲು ಇನ್ನಷ್ಟು ಸಿದ್ಧಳಾಗುತ್ತಿದ್ದಳು.